ತುಮಕೂರು ಕೃಷಿ ಉತ್ಪನ್ನ ಮಾರ್ಕೆಟ್ನಲ್ಲಿ ಇದೆಂಥ ಭ್ರಷ್ಟಾಚಾರ. ಸಿಸಿ ಕ್ಯಾಮೆರಾ ಅಳವಡಿಕೆಯಲ್ಲೂ ನಡೆದಿದ್ಯಾ ಗೋಲ್ಮಾಲ್. ಹದಿಮೂರು ಸಿಸಿ ಕ್ಯಾಮೆರಾಗೆ ಲಕ್ಷಾಂತರ ರೂಪಾಯಿ ಬಿಲ್ ಮಾಡಿದ್ರ. ಎಪಿಎಂಸಿ ಮಾರುಕಟ್ಟೆ ಅಧಿಕಾರಿಗಳು ಕಳ್ಳಾಟ ಆಡಿದ್ರ. ರಸ್ತೆ ಚರಂಡಿ ಸೇರಿ ನಾನಾ ದೊಡ್ಡ ಕಾಮಗಾರಿ ಹೆಸರಲ್ಲಿ ಲಕ್ಷ ಲೂಟಿ ಹೊಡೆದಿರೋ ಪ್ರಕರಣಗಳು ಅಲ್ಲಲ್ಲಿ ಬೆಳಕಿಗೆ ಬಂದಿರುವುದನ್ನ ನೋಡಿದ್ದೇವೆ. ಆದ್ರೆ ಇಲ್ಲಿ ಅಧಿಕಾರಿಗಳು ಸಿಸಿ ಕ್ಯಾಮೆರಾ ಅಳವಡಿಕೆಯಲ್ಲೂ ಕಳ್ಳಾಟ ಆಡಿದ್ದು ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೆದಿದೆ. ಹೌದು, ತುಮಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋ ಆರೋಪ ಕೇಳಿಬಂದಿದೆ. ಅಂತರಸನಹಳ್ಳಿ ತರಕಾರಿ ಮಾರುಕಟ್ಟೆಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಯಲ್ಲಿ ಗೋಲ್ಮಾಲ್ ನಡೆದಿದೆಯೆಂಬ ಗಂಭೀರ ಆರೋಪ ಕೇಳಿಬಂದಿದೆ. ತುಮಕೂರು ನಗರದ ಅಂತರಸನಹಳ್ಳಿ ಮಾರುಕಟ್ಟೆಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲು ಏಜೆನ್ಸಿಯೊಂದಕ್ಕೆ ಸುಮಾರು 13 ಲಕ್ಷಕ್ಕಿಂತ ಹೆಚ್ಚು ಹಣವನ್ನ ಬಿಲ್ ಮಾಡಲಾಗಿದೆ. ಅಬ್ಬಬ್ಬ, 13 ಲಕ್ಷ ಅಂದ್ರೆ ಇನ್ನೆಷ್ಟು ಸಿಸಿ ಕ್ಯಾಮೆರಾ ಹಾಕಿದ್ದಾರೆ ಅಂತ ಯೋಚನೆ ಮಾಡಲು ಹೋಗಬೇಡಿ. 13 ಲಕ್ಷಕ್ಕೆ ಕೇವಲ 13 ಸಿಸಿ ಕ್ಯಾಮೆರಾಗಳನ್ನ ಮಾತ್ರ ಹಾಕಿದ್ದಾರಂತೆ. ಹಾಗಾದ್ರೆ 1 ಲಕ್ಷ ರೂಪಾಯಿಗೆ ಒಂದು ಸಿಸಿ ಕ್ಯಾಮೆರಾ ಹಾಕಲಾಗಿದೆಯೆಂಬ ಪ್ರಶ್ನೆ ಎದ್ದಿದ್ದು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಧಿಕಾರಿಗಳ ಮೇಲೆ ದಾಖಲೆ ಸಮೇತ ಆರೋಪ ಮಾಡಲಾಗ್ತಾ ಇದೆ. ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಿರುವ ಏಜೆನ್ಸಿ ಅಂತರಸನಹಳ್ಳಿಯಲ್ಲಿ 18 ರಿಂದ 20 ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಕೇವಲ 13 ಸಿಸಿ ಕ್ಯಾಮೆರಾಗಳು ಇದ್ದು ಅದರಲ್ಲಿ 3 ರಿಂದ 4 ಸಿಸಿ ಕ್ಯಾಮೆರಾಗಳು ಮಾತ್ರ ವರ್ಕ್ ಆಗ್ತಾ ಇದೆಯಂತೆ. ಕೇವಲ 13 ಸಿಸಿ ಕ್ಯಾಮೆರಾ ಅಳವಡಿಕೆಗೆ 13 ಲಕ್ಷ ಬಿಲ್ ಮಾಡಿರೋದ್ರಲ್ಲಿ ಅಕ್ರಮ ನಡೆದಿದೆ ಎಂದು ದೂರುದಾರರಾದ ವಿಕ್ಕಿ ಅವರು ಹೇಳಿದ್ರು. ಸರ್, ಏನು ಆರೋಪ ಏನಿಲ್ಲ. ಅಂತರಸನಹಳ್ಳಿ ಮಾರ್ಕೆಟಿಂದು ಅಲ್ಲಿಂದ ಆರೋಪ ಇದು ಏನು ಅಂದರೆ ಅಲ್ಲಿ ಸಿ ಕ್ಯಾಮ್ರಾ ವಿಷಯ. ಇದು ಸಿ ಕ್ಯಾಮ್ರಾ ಏನು ಮಾಡೋರಿ, ಇಲ್ಲಿ ಒಂದು 18-20 ಸಿ ಕ್ಯಾಮ್ರಾ ಹಾಕೋರಿ. ಎಲ್ಲಿ APMC ಇದು ಅಂತರಸನಹಳ್ಳಿ ಮಾರ್ಕೆಟು ತರಕಾರಿ ಮಾರ್ಕೆಟಲ್ಲಿ 19-20 ಕ್ಯಾಮ್ರಾ ಹಾಕೋರಿ. ಅದಕ್ಕೆ ಬಿಲ್ ಎಷ್ಟು ಮಾಡೋರು ಗೊತ್ತಾ? ಅದು 13,16,173 ರೂಪಾಯಿ ಬಿಲ್ ಮಾಡೋರಿ. ಈಗ 20 ಕ್ಯಾಮ್ರಾಗೂ ಅಷ್ಟಾಗುತ್ತಾ ಅದು ಬಿಲ್ಲು? ಅಲ್ಲ, 100% ಆಗಿ ಇಲ್ಲೇ ನೋಡಿ, ನಾನೇನು ಹೇಳ್ತಿಲ್ಲ, ಬಿಲ್ ತೋರಿಸ್ತಾ ಇದ್ದೀನಿ, ಅವರೇ ಕೊಟ್ಟವ್ರೆ ನೋಡಿ. ಈ ಬಿಲ್ಲಿಂದ ಇವೆಲ್ಲ ಐತೆ ನೋಡಿ, ಎಲ್ಲ APMC ತುಮಕೂರು ಮಾರ್ಕೆಟು ಎಲ್ಲ ಇದೆ ನೋಡಿ, ನೀವೇ ನೋಡಿ ಇಲ್ಲಿ ನೋಡಮ್ಮ. ಇದು ಹಂಗೆ ಒಂಚೂರು ನೋಡಿ, ಇಲ್ಲಿ 23-24 ಸಾಲಿನಲ್ಲಿ ನೋಡಿ 13,16,173 ರೂಪಾಯಿ ಬಿಲ್ ಮಾಡೋರಿ. ಎಷ್ಟಕ್ಕೆ? 20 ಕ್ಯಾಮ್ರಾಗೆ. 20 ಕ್ಯಾಮ್ರಾಗೆ ಅಷ್ಟಾಗುತ್ತಾ ಅದು? ಇಲ್ಲಿ ಎಷ್ಟು ಭ್ರಷ್ಟಾಚಾರ ಆಗೈತೆ ಅಂದರೆ ಅಷ್ಟು ಇದಾಗೈತೆ. ಒಂದೇ ಅಲ್ಲ, ಈಗ ತೆಗೆದ್ರೆ ಎಷ್ಟೋ ಸಿಗ್ತವೆ. ಇದನ್ನು ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ದಯವಿಟ್ಟು ಇದನ್ನು ಗಮನಕ್ಕೆ ತಗೊಬೇಕು. ದಯವಿಟ್ಟು ಇದನ್ನು ನೀವು ತಲುಪಿಸಿ. ಯಾಕೆ ಅಂದರೆ ಇವರು ಇಲ್ಲಿ APMCಲಿ ಎದುರುಕಣಕ್ಕೆ ಹೋಗಲ್ಲ ಹೇಳಿ, ಅಷ್ಟು ಸ್ಟ್ರಾಂಗ್ ಆಗೋರು ಇವರು. ನಮ್ಮನ್ನ ಯಾರು ಏನೂ ಮಾಡೋಕ್ಕಾಗಲ್ಲ ಹೇಳಿ. ಇದೊಂದೇ ಅಲ್ಲ, CC ಕ್ಯಾಮ್ರಾದಲ್ಲ, ಇನ್ನೂ ಬೇಜಾನವೆ ಇದರಲ್ಲಿ. ಹೇಳ್ಕೊಂಡು ಹೋದರೆ ನಿಮಗೆ ಬೇಜಾರಾಗ್ಬಿಡ್ತೈತೆ, ಇಷ್ಟೊಂದು ಅಕ್ರಮ ನಡೀತಾ ಇದೆ ಇಲ್ಲಿ ಅಂತ. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಾಕಷ್ಟು ಅಕ್ರಮ ಅಲ್ಲ, 100%. ಇವಾಗ ಹೋರಾಟ ನಾವು ಮಾಡ್ತಾಯಿದ್ದೀವಿ. ನಮಗೆ ನಾವು ಅಳುಬ್ರು. ಈಗ ನಂದು ಹೇಳ್ಬಾರ್ದು, ನೆಕ್ಸ್ಟು ನಿಮ್ಗೆ ಹೇಳ್ತೀನಿ, ಅದನ್ನು ತರಿಸಿ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡಿದ್ದೀವಿ. ನಮ್ಗೆ ಅನ್ಯಾಯ ಮಾಡೋರೆ, ಅದನ್ನು ಈಗ ಬೇಡ, ಇದು ಒಂದು ಹೇಳ್ತೀನಿ ನೋಡಿರಿ. ಇಷ್ಟು ಹಗರಣ ಆಗೈತೆ, ಬನ್ನಿ ಹೋಗೋಣ APMC ಸೆಕ್ರೆಟ್ರಿ ಅವರೇ, ಕೇಳೋಣ ಅವ್ರನ್ನ. ಇಲ್ಲ, 3 ವರ್ಕ್ ಆಗ್ತಿರೋದು. 3 ವರ್ಕ್ ಆಗ್ತಿರೋದು. ಬೇಕಾದ್ರೆ ನೀವು ಹೋಗಿ ಮಾರ್ಕೆಟ್ಗೆ ಹೋಗಿ ಅಲ್ಲಿ ನೋಡಿ, 3-4 ವರ್ಕ್ ಆಗ್ತವೆ, ಇನ್ಯಾವೂ ವರ್ಕ್ ಆಗ್ತಿಲ್ಲ. ಬೇಕಾದ್ರೆ ನಾನೇನು ಹೇಳೋದು ಬೇಡ, ನೀವೇ ಇದ್ದೀರಾ, ನೀವು ಜನಗಳಿಗೆ ತೋರಿಸೋದು. ನಾನು ಸುಳ್ಳು ಹೇಳ್ಬೋದು, ನೀವು ಲೈವ್ ತೋರಿಸ್ತೀರಾ. ಅಲ್ಲಿ ಹೋಗಿ ನೋಡಿ, ಚೆಕ್ ಮಾಡಿರಿ, ಕ್ರಮ ಆಗಬೇಕು 100%. ಇನ್ನು ಸಿಸಿ ಕ್ಯಾಮೆರಾದಲ್ಲಿ ಆಗಿರುವ ಭ್ರಷ್ಟಾಚಾರದ ಬಗ್ಗೆ ತುಮಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಾರ್ಯದರ್ಶಿಯಾದ ಕೃಷ್ಣಪ್ಪ ಅವರನ್ನ ಪ್ರಜಾಶಕ್ತಿ ಟಿವಿ ಪ್ರಶ್ನೆ ಮಾಡಿದ್ದು, ಇದು ನಮ್ಮ ಕಾಲದಲ್ಲಿ ನಡೆದಿರುವ ಅಕ್ರಮ ಅಲ್ಲ, ಇದೀಗ ನಮ್ಮ ಗಮನಕ್ಕೆ ಬಂದಿದೆ, ಇದನ್ನ ಮೇಲಧಿಕಾರಿಗಳಿಗೆ ತಿಳಿಸಿ ತನಿಖೆ ಮಾಡಿಸ್ತೇವೆ ಎಂದು ಸ್ಪಷ್ಟನೆ ನೀಡಿದ್ರು. 23-24ನೇ ಸಾಲಿನಲ್ಲಿ ಅಂತರಸನಹಳ್ಳಿ ಉಪಮಾರುಕಟ್ಟೆಯಲ್ಲಿ ಅಳವಡಿಸಿರುವಂಥ ಸಿಸಿ ಕ್ಯಾಮ್ರಾದಲ್ಲಿ ಅಕ್ರಮ ಆಗಿದೆ. ಅದು 13-14 ಕ್ಯಾಮ್ರಾಗಳು ಅಳವಡಿಸಿ 13 ಲಕ್ಷ ಚಿಲ್ಲರೆ ಬಿಲ್ ಮಾಡಿದ್ದಾರೆ ಅಂತ ಒಂದು ಆರೋಪ ಕೇಳಬೇಕಾಗಿದೆ. ಸರ್, ನಮ್ಮ ತುಮಕೂರು ಉಪಮಾರುಕಟ್ಟೆ ಅಂತರಸನಹಳ್ಳಿನಲ್ಲಿ 23-24ನೇ ಸಾಲಿನಲ್ಲಿ
ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿರ್ತದೆ. ದಾಖಲಾತಿಗಳನ್ನು ನೋಡಿದಾಗ ಅಲ್ಲಿ ಆಗಿರ್ತಕ್ಕಂತಹ ಮೊತ್ತಕ್ಕೆ ಕೇಂದ್ರ ಕಚೇರಿಯಿಂದ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಲು ಮತ್ತು ಟೆಕ್ನಿಕಲ್ ಅಪ್ರೂವಲ್ ಮಾಡಿ ನಿಯಮಾನುಸಾರ ಟೆಂಡರ್ ಕರೆದು ಯಾರು ಅರ್ಹ ಆ ವ್ಯಕ್ತಿ ಇದ್ದಾನೆ ಅವ್ರಿಗೆ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಕಂಡು ಬಂದಿರ್ತದೆ. ಮತ್ತು ಏನು ನಮ್ಮ ಸಮಿತಿಯ ಇಂಜಿನಿಯರ್ ಅವರು ಕೊಟ್ಟಿರ್ತಕ್ಕಂತಹ ಎಸ್ಟಿಮೇಟ್ ಪ್ರಕಾರ ಅದು ಎಲ್ಲ ಅಳವಡಿಸಿರ್ತಕ್ಕಂಥದ್ದು ಕಂಡು ಬಂದಿರ್ತದೆ. ಅಂಥ ಲೋಪದೋಷಗಳು ಕಂಡು ಬಂದಿರೋದಿಲ್ಲ. ಅದನ್ನು ಮತ್ತೊಮ್ಮೆ ಪರಿಶೀಲಿಸಿ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಬೇಕಾದರೆ ನಾನು ಕಾಲಾವಕಾಶ ಕೊಟ್ಟರೆ ನಾನು ಕೊಡ್ತೀನಿ ಸರ್. ಸರ್, ಈಗ ಅಳವಡಿಸಿರುವಂಥದ್ದು 13-14 ಕ್ಯಾಮ್ರಾಗಳು, ಅದರಲ್ಲಿ ಯಾವುದೂ ಕೂಡ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಒಂದು 3 ವರ್ಕಿಂಗ್ ಕಂಡೀಷನ್ ಆಗಿದೆ ಸರ್. ನಾನು ಬಂದ ಮೇಲೆ ಅದು ತಿರ್ಗಾ ಮತ್ತೆ ಸೆಟ್ ಮಾಡಿದ್ದೆ. ಏನಾದ್ರೂ ಈಗ ನಾನು ಚೆಕ್ ಮಾಡಿ ಕೂಡಲೇ ಅದನ್ನು ಸರಿ ಮಾಡಿಸ್ತೀನಿ ಸರ್. ಒಟ್ನಲ್ಲಿ ತುಮಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಕ್ರಮಗಳು, ಹಗರಣಗಳು ನಡೆಯುತ್ತಿವೆ ಎನ್ನುವ ಗಂಭೀರ ಆರೋಪಗಳು ಕೇಳಿಬಂದಿದೆ. ಮೇಲ್ನೋಟಕ್ಕೆ ಅಕ್ರಮದ ವಾಸನೆ ಬರ್ತಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ತನಿಖೆ ನಡೆಸಿ ಕ್ರಮವನ್ನ ಕೈಗೊಳ್ಳಬೇಕಿದೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.